अक्कमहादेवी पुराण निमित्त अभिनव सिद्धारूढ महास्वामीजी यांच्या रथातून सवाद्य मिरवणूक, 501 सुवासिनी महिलांचा सहभाग। औराद येथील श्री मेघराज साधकाश्रम येथे मातोश्री परमपूज्य बसम्माताई स्वामीजी यांच्या नेतृत्वाखाली अभिनव सिद्धारूढ महास्वामीजी यांचे रथातून सवाद्य मिरवणूक काढण्यात आली। यावेळी गावातील 501 सुवासिनी महिलांनी जलकुंभासह या मिरवणुकीत सहभाग झाले होते। आज शनिवारी 6 एप्रिल रोजी सकाळी मेघराज साधकाश्रमापासून अभिनव सिद्धारूढ महास्वामीजी यांच्यासह मातोश्री महादेवी महास्वामीजी, चिकपडसलगी, मातोश्री शिवदेवीताई, मदनबावी, मातोश्री मल्लम्माताई, बिकतेटी, मातोश्री अक्कमहादेवी उमराणी, मातोश्री सरस्वतीताई अळनावर, मातोश्री परमेश्वरीताई मुठीबावी, मातोश्री शशिकलाताई विजयपूर यांचेही रथातून मिरवणूक काढण्यात आले। गावातील मुख्य मार्गावरून या मठाधिपती यांचे मिरवणूक काढण्यात आली। मेघराज साधकाश्रम येथील प्रांगणात मिरवणुकीचे आगमन झाले। त्यानंतर धर्मसभा झाली। यावेळी गावातील आजी-माजी सरपंच, ग्रामपंचायत सदस्य तसेच विकास सोसायटीचे अध्यक्ष, उपाध्यक्ष आणि सोसायटीचे संचालकांसह विविध तरुण मंडळाचे पदाधिकारी यांची उपस्थिती होती। ಇಚ್ಛಾಶಕ್ತಿ ಅದ ಭಗವಂತನ ಆಟಕನ ಮುತ್ತೈತಾನದೊಳಗ ಅಥವಾ ಎಂತ ಸಾಮರ್ಥ್ಯ ಇರ್ತೈತೆ ಅನ್ನೋದು ನಮಗೆ ನಿಮಗೆ ಎಲ್ಲರಿಗೂ ಗೊತ್ತಾಗೋದು ಯಾವಾಗಂದ್ರೆ ಇಂಥ ಒಂದು ಕಾರ್ಯಕ್ರಮ ಆದ ಬಳಿಕ ಗೊತ್ತಾಕೈತಿ। ಈ ಕಾರ್ಯಕ್ರಮಕ್ಕೆ ಅಜ್ಜಾರು ಬರಲಿಲ್ಲ ಅಂದ್ರೆ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ಯಾರು ವಹಿಸ್ತಿದ್ರಪ್ಪ? ಗುರುಗಳು ಬೇಕಲ್ಲ। ಆ ಗುರುಗಳ ಸ್ಥಾನ ಅಂದ್ರೆ ಮೇಟಿ, ಆ ಮೇಟಿಗೆ 100 ಜನ ಕಟ್ಟಿದ್ರಾರು ತಿರುಗಾಡಿ ಬಂದು ಇಲ್ಲಿ ನಿಂದಿರ್ತೇವೆ। ಮುಂದ ಗುರಿ ಇರ್ಬೇಕಂತ, ಹಿಂದ ಸದ್ಗುರುನಾಥನ ಕೃಪಾ ಆಶೀರ್ವಾದ ಇರ್ಬೇಕಂತ। ಆ ಕೃಪಾ ಎಷ್ಟದಾವಂತ ಕೇಳಿದ್ರೆ ಈಶ್ವರ ಕೃಪಾ, ಗುರು ಕೃಪಾ, ವೇದ ಕೃಪಾ, ತನ್ನ ಅಂತಃಕರಣದ ಕೃಪಾ। ಆ ಕೃಪಾ ಆಗಬೇಕಾಗಿತ್ತು ಅಂದ್ರೆ ನಿನ್ನ ಅಂತಃಕರಣ ಬಹಳ ಸ್ವಚ್ಛ ಇರಬೇಕು। ಈ ಭಾಗದ ಬಂಧುಗಳುಂಟೆ ಸರ್ವಜ್ಞ, ನಮಗೆ ಸಾವಿರ ಜನ ಬಂಧು ಬಾಂಧವರು ಇರ್ತಾರೆ, ಅದು ತಪ್ಪಿಸೋದಿಲ್ಲ। ಬರುವಂತ ದುಃಖದಿಂದ ನಮ್ಮನ್ನ ಪಾರು ಮಾಡುವಂತಹ ದಿವ್ಯ ಶಕ್ತಿ ಇರೋದು ಅದು ಗುರುಗಳಲ್ಲಿ ಮಾತ್ರ। ಅದಕ್ಕೆ ಹಳ್ಳಿಯಲ್ಲಿ ಬಂದದ್ದೆಲ್ಲ ಬರಲಿ, ಗುರುವಿನ ದಯ ಒಂದಿರಲಿ। ಏನು ದುಃಖಗಳು ಬರ್ತಾವ ಅದೆಲ್ಲ ಸದ್ಗುರುನಾಥನ ದಯ ಆಶೀರ್ವಾದ ನಮ್ಮ ಮೇಲೆ ಇದ್ದಾರೆ। ಗುರು ಅನ್ನುವಂಥದ್ದು ಅತ್ಯಂತ ಭಾರವಾಗಿರುವಂತಹ ವಸ್ತು, ಬಹಳ ವಜ್ಯ। ಯಾಕೆ ಹಂಗೆ ಹೇಳ್ತಾರಂದ್ರೆ ದೇವತೆಗಳಿಗಿಂತಲೂ ದಿವ್ಯವಾದ ಶಕ್ತಿ ಇರುವುದರಿಂದ ಗುರುವಿನ ಭಾರ ಬಹಳ ದೊಡ್ಡ। ದೇವತೆಗಳಿಗಿಂತಲೂ ಸದ್ಗುರುನಾಥ ಮಿಗಿಲಾಗಿರುವ ಜನರ ಮರಣ ರೂಪಿ ಭವವನ್ನ ಕಳೆಯುವ ಶಕ್ತಿಯನ್ನು ಹೊಂದಿಲ್ಲ। ನೀವು ಶಿವಧ್ಯಾನವನ್ನು ಮಾಡಿದರೆ, ಶಿವಚಿಂತೆಯನ್ನು ಮಾಡಿದರೆ, ಗಣಪತಿ ಧ್ಯಾನ ಮಾಡಿದರೆ, ಷಣ್ಮುಖನ ಧ್ಯಾನ ಮಾಡಿದರೆ ಅವರೆಲ್ಲರೂ ನೀವು ಮಾಡಿದ ಧ್ಯಾನಕ್ಕೆ ಒಲಿದು ನಿಮ್ಮ ಮನಸ್ಸಿಗೆ ಬೇಕಾಗಿರುವಂತ ವರಗಳನ್ನ ಆಶೀರ್ವಾದ ಮಾಡಬಹುದು, ನಿಮಗೆ ಬೇಕಾಗಿರುವಂತಹ ಪದಾರ್ಥಗಳನ್ನು ಕೊಡಬಹುದು, ಹಣ ಕೊಡಬಹುದು, ಮನಿ ಕೊಡಬಹುದು। ಆದರೆ ನಮ್ಮನ್ನ ದುಃಖದಿಂದ ನಿವೃತ್ತಿ ಮಾಡುವ ಶಕ್ತಿ ಇಲ್ಲ। ದುಃಖದಿಂದ ನಮ್ಮನ್ನ ದೂರ ಮಾಡುವಂತ ಶಕ್ತಿ ಯಾವ ದೇವತೆಗಳಿಗೂ ಇಲ್ಲ। ನಮ್ಮ ದುಃಖವನ್ನ ಕಳೆಯುವಂತ ಶಕ್ತಿ ಇರೋ ದೇವತೆ ಅಂದ್ರೆ ಅದು ಪ್ರತ್ಯಕ್ಷವಾಗಿ ನಮ್ಮ ಕಣ್ಣಿಗೆ ಕಾಣುವಂತಹ ಸದ್ಗುರುನಾಥನಿಂದ ಮಾತ್ರ ಅನ್ನೋದನ್ನ ನಾವು ನೆನಪಿನಲ್ಲಿ ಇಡಬೇಕು। ಹೆಂಗ ದುಃಖ ಕಳೀತಾನ್ರಿ ಸದ್ಗುರು? ಹೆಂಗ ದುಃಖ ಕಳೀತಾನ?
ನಿಮಗೆ ದುಃಖ ಯಾವುದರಿಂದ ಆಗುತ್ತಿದೆ ಅನ್ನೋದನ್ನು ತೋರಿಸ್ತಾನ ಗುರು. ಎಲ್ಲದಕ್ಕಿಂತಲೂ ದುಃಖ ಯಾವುದು? ಮನಿ ಕಳ್ಕೊಂಡಾಗ ದುಃಖ ಆಗಿರ್ತದೆ, ಆದ್ರೆ ಎಲ್ಲದಕ್ಕಿಂತ ದುಃಖ ಅಲ್ಲ. ಮಕ್ಕಳು ಬಹಳ ಚಲೋ ಅದಾವ್ರಿ, ನಾ ಮನಿ ಕಳ್ಕೊಂಡ್ರೆ ನಾ ಹಂಗ ಪೈಲ್ವಾನ್ರ 4 ಜನ ಮಕ್ಕಳು ಅದಾರ, 10 ವರ್ಷದಾಗ ಅದಕ್ಕಿಂತ ದೊಡ್ಡ ಮನಿ ಕಟ್ತೀವಿ ಅಂತೀವಿ. ದುಃಖ ಮನಿ ಕಳ್ಕೊಂಡದ್ದು ಸಣ್ಣ ದುಃಖ. ಮಕ್ಕಳು ಕಳ್ಕೊಂಡಿರ್ತಾರೆ ಕೆಲವು ಜನ, ಅದು ಒಂದು ರೀತಿ ದುಃಖ. ಹೊಲ ಕಳ್ಕೊಂಡಿದ್ದು ದುಃಖ ಇರ್ತದೆ, ಹಣ ಕಳ್ಕೊಂಡಿದ್ದು ದುಃಖ ಇರ್ತದೆ. ಆ ದುಃಖಗಳು ಬರ್ತಾವ ಹೋಗ್ತಾವ. ಅದಕ್ಕೆ ನೀವು ಕೆಲವು ಮಂದಿ ಸ್ವಲ್ಪ ಹೆದರ್ತಾರ, ಕೆಲವು ಮಂದಿ ಬಾಳ ಹೆದರ್ತಾರ. ಹೆದರುದು ಉಳಿಯುವುದು ಇರ್ತದೆ. ಇದು ಎಲ್ಲದಕ್ಕಿಂತಲೂ ಎಲ್ಲರೂ ಹೆದರ್ತಾರ ಒಂದು ದುಃಖ. ಎಲ್ಲರನ್ನು ಹೆದರಿಸುವಂತ ದುಃಖ ಯಾವುದು ಅಂದ್ರೆ ಮರಣ. ಎಲ್ಲರನ್ನು ಹೆದರಿಸೋದು ಯಾವುದು? ಇಲ್ಲಿ ಕೂತವ್ರೆಲ್ಲ ಸಾಯ್ತೀವಿ ಅಂತ ಗೊತ್ತಾತಂದ್ರೆ ಎಷ್ಟು ಹೆದರಿಕೆ ಬರ್ತದೆ. ಸಾವನ್ನು ಶಬ್ದ ಕೇಳಿದ್ರೆ ಹೆದರಿಕೆ ಬರ್ತದೆ. ಕುಂಭೋತ್ಸವಕ್ಕೆ ಬಂದಿರಿ, ತಲೆ ಮೇಲೆಲ್ಲ ಕಳಸ ಇಟ್ಕೊಂಡು ಇಷ್ಟು ವೈಭವದಿಂದ ಮೆರವಣಿಗೆ ಮಾಡಕತ್ತೀವಿ, ಇಲ್ಲಿ ಸಾಯೋ ಸುದ್ದಿ ಮಾತಾಡ್ತೀರಿ ಅಂತೇಳಿ. ಸಾವು ಒಂದು ಅಷ್ಟು ಹೆದರಿಕೆ ಬರ್ತದೆ. ಎಲ್ಲರನ್ನ ಹೆದರಿಸುವಂತ ದುಃಖ ಯಾವುದು ಅಂದ್ರೆ ಸಾವು. ಸಾವಿಗೆ ಪ್ರತಿಯೊಬ್ಬನೂ ಹೆದರ್ತಾನೆ. ಯಾಕೆ? ಸತ್ನಲ್ಲಿ ಹೆಂಗ, ಸತ್ನಲ್ಲಿ ಹೆಂಗ. ಸದ್ಗುರುನಾಥ ಹೇಳ್ತಾನೆ, ಸಾವು ನಿನಗಿಲ್ಲಪ್ಪ. ಸಾವು ಎದಕ್ಕದಂದ್ರ ನೀನು ತೊಟ್ಟಂತ ಶರೀರಕ್ಕೆ ಸಾವದ, ನೀನು ತೊಟ್ಟಂತ ಇಂದ್ರಿಯಗಳಿಗೆ ಸಾವದ, ನಿನ್ನೊಳಗಿರುವಂತ ಮನಬುದ್ಧಿ ಚಿತ್ತ ಅಹಂಕಾರಗಳಿಗೆ ಲಯ ಅನ್ನುವಂಥದ್ದದೆ. ಆದ್ರೆ ನೀನು ಸಾಯುವವನು ಅಲ್ಲ, ಸೊರಗುವವನು ಅಲ್ಲ, ಕರಗುವವನು ಅಲ್ಲ. ನೀನು ನಿತ್ಯ ಚೇತನನಾಗಿದ್ದಿ ಅನ್ನುವಂಥ ಬ್ರಹ್ಮ ಬೀಜವನ್ನು ಬಿತ್ತಿ ಆ ಬೆಳೆಯನ್ನ ಬೆಳೆದು ನಮ್ಮನ್ನ ನಿತ್ಯ ಮುಕ್ತರನ್ನಾಗಿ ಮಾಡುವಂತ ದಿವ್ಯ ಶಕ್ತಿ ಅದು ಸದ್ಗುರುಗಳಲ್ಲಿ ಮಾತ್ರ ಇರುವ ಕಾರಣದಿಂದಾಗಿ ಅವರಿಗಿಂತಲೂ ದುಃಖ ನಿವಾರಣೆ ಮಾಡುವಂತ ದೇವತೆಗಳು ಮತ್ತೊಬ್ಬರು ಇಲ್ಲ. ಸಾವಿಗೆ ಹೆದರುವ ಶಿಷ್ಯನಿಗೆ ಅವ್ರು ಹೇಳುತ್ತಾರೆ, ಸಾಯುವುದು ಯಾವುದಪ್ಪ? ಯಾರು ಸಾಯ್ತಾರೆ? ಎಲ್ಲರೂ ಸಾಯ್ತಾರ ಅಂತಿ. ಎಲ್ಲರೂ ಸಾಯುವುದಿಲ್ಲ, ಎಲ್ಲರೂ ಇರ್ತಾರ. ಅವರು ತೊಟ್ಟುಕೊಂಡು ಬಂದು ಶರೀರ ಸಾಯ್ತಾರ. ಹಂಗ ನಿನ್ನ ಪರಮಾತ್ಮ ನಿನ್ನ ಹೃದಯದೊಳಗಿದ್ದ ನಿನಗ ತೋರ್ಬೇಕಾಗಿತ್ತು ಅಂದ್ರ ಮದ ದೋಷ, ವಿಕ್ಷೇಪ ದೋಷ, ಆವರಣ ದೋಷ ಅಂತ ಹೇಳದವು. ಆ ದೋಷಗಳನ್ನ ನಿವಾರಣೆಯನ್ನ ಮಾಡ್ಬೇಕಾಗಿತ್ತು ಅಂದ್ರ ನೀವು ಗುರುವಿನ ಸನ್ನಿಧಿಗೆ ಹೋಗ್ಬೇಕು. ಗುಪ್ತಿ ನಾವು ಯಾರ್ಯಾರ ಗುಲಾಮ ಆಗಿರ್ತೇವೆ. ಗುರುವಿನ ಗುಲಾಮ ಆಗಬೇಕಾಗಿತ್ತು ಅಂದ್ರೆ ನಿಮ್ಮಲ್ಲಿ ಸಾಮರ್ಥ್ಯ ಬೇಕಾ, ಮನಸ್ಸಿನ ತಂದು ನಿಂದಿರ್ಸ್ಬೇಕಾಗತ್ತೆ. ಮನಸ್ಸು ಹಿಂಗ್ ಮಾಡ್ತೈತೆ. ಅವ್ರ ಬಂದಿರ್ಬೇಕು ಬಿಡು, ಬಿಜಾಪುರದವ್ರ ಬಂದಿರ್ಬೇಕು ಬಿಡು, ಚಿಕ್ಕಪಡಸಲಿಗೆ ಅವ್ರ ಆರಮ್ಮರ ಅಂತ ಅವ್ರು ಬಂದಿರ್ಬೇಕು ಬಿಡು. ಯಾರ್ಯಾರ ಒಂದ್ 4-5 ಮಂದಿ ಬಂದಾರಪ್ಪ, ಕೆಂಪು ಸೀರೆ ಉಟ್ಟವ್ರ ಬೆಳೆಸಿ. ಅದು ಹಂಗಲ್ಲ. ಆ ಸಾಕ್ಷಾತ್ ಪರಬ್ರಹ್ಮ ಗುರು ವಿಷ್ಣು, ಗುರು ಏನಂದೇವ್ ನಾವು? ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆ ಬ್ರಹ್ಮ ನನ್ನೇ ಅದೇ ರೂಪ ಗುರುವಾಗಿ ಬಂದಿದ್ದಾನ, ವಿಷ್ಣುವಿನ ರೂಪನ ಗುರುವಾಗಿ ಬಂದಿದ್ದಾನ, ರುದ್ರನ ರೂಪನ ಗುರುವಾಗಿ ಬಂದಿದ್ದಾನ. ಆ ಗುರುವಿನ ಸೇವೆಯನ್ನ ಮಾಡಿ ಗುರುವಿನ ಮನಸ್ಸವನ್ನು ಒಲಿಸ್ಕೋಬೇಕು. ಗುರುವಿನ ಮನಸ್ಸು ಒಲಿಸ್ಕೋಬೇಕಾಗಿತ್ತು ಅಂದ್ರೆ ತನುದಿಂದ, ಮನದಿಂದ, ಧನದಿಂದ ಸೇವೆ ಮಾಡ್ಬೇಕಂತ್ರಿ. ಮತ್ತಿನ್ನದ ಅತ್ತ ಅಂಗ ಸ್ಥಾನ ಸದ್ಭಾವಾದಿ ಸೇವಾದಿಗಳದವ. ಆ ಸೇವೆಯನ್ನ ಮಾಡಿದರೆ ನಿಮಗೇನಾಕೈತಿ ಅಂತ ಕೇಳಿದ್ರ ಅದರ ಪುಣ್ಯದ ಫಲ ಬೌದ್ಧ ಸುಕೃತಾಚಿ ಜೋಡಿ ಮನನ ವಿಠಲ ಅವಡಿ. ಇವೆಲ್ಲ ನಿಮಗೆ ಅವಳಸ್ಬೇಕಾಗಿತ್ತು ಅಂದ್ರೆ, ಇದೆಲ್ಲ ನೀವು ಮಾಡಬೇಕು ಅಂತ ಮನಸ್ಸನ್ಯಾಗ ಬರದಿತ್ತಂದ್ರೆ ನಿಮ್ದು ಬಹಳ ಪೂರ್ವಜನ್ಮದ ಪುಣ್ಯದ ಅಂತ ತಿಳಿಬೇಕಂತ ಮುಟ್ಟಿ ಕೂಡಿ ಉಪದೇಶವನ್ನ ಮಾಡಿ ಹೀಗೆ ಉದ್ಧಾರ ಮಾಡ್ತಕ್ಕಂಥ ಸದ್ಗುರುನಾಥನ ಮಹಿಮೆ ಬಹಳ ಮಾಡ್ದತ್ತು. ಅದಕ್ಕೆ ಸಾಕ್ಷಿ ಏನು ಅಂತೇಳಿ ಈಗ ಆಗ್ತಕ್ಕಂಥ ಕಾರ್ಯಕ್ರಮವೇ ಸಾಕ್ಷಿ.
ಯಾವ ನಮ್ಮ ಅಮ್ಮ ಅವರಿಗೆ ಗುರುವಿನ ಆಶೀರ್ವಾದನೂ ಹಂಗಾಗೈತಿ,